ಭಾನುವಾರ ದಿನ ಸಂದೇಲಿ ಸರ್ ಫೋನ್ ಮಾಡಿ ಹೇಳಿದ್ವಿ ಬಾ ಮಗ ಸೋಮವಾರ ದಿನ ಸಂದೇಲಿ ಸರ್ ಬಪ್ಪದೇನು ಏನು ಮಾಡ್ತಾಯಿದ್ದಿ ಮಗ ಅಂದೆ ಕೆಲಸ ಮಾಡ್ತಾವನಿ ಕಣಮ್ಮ ಅಂತು ಸರಿ ಹುಡುಗರ ಜೊತೆಲಿ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳ್ತಾಯಿದ್ರು ನಿಜ ಕೇಳಿಸ್ಕೊಂಡೆ ಮಗ ಯಾಕಪ್ಪ ಹುಡುಗರ್ಗೆ ಹಂಗಂತಾನೆ ಇದ್ದೀನಿ ಅವ ಎಷ್ಟು ಸತಿ ಹೇಳೋಣವ ಕೆಲಸಕ್ಕೆ ಇವ್ರಿಗೆ ಹೇಳಿ ಸಾಕಾಯಿತು ಅಂದರು ಅಷ್ಟೇ ಸರ್ ನಾನು ಕೇಳಿದ್ದು ಅಂದರೆ ಮಾಮೂಲಿ ಮುದ್ದೆ ಕಟ್ಟಬೇಕಾಗಿತ್ತು ಮಾಮೂಲಿ ಮುದ್ದೆ ಕಟ್ಟೋಕ್ಕೆ ನಾನು ಬಂದ್ಬಿಟ್ಟು ಆಯಿತು ಮಾಡಪ್ಪ ಅಂದ್ಬಿಟ್ಟು ಇವರು 9:15 ಏನೋ ಮಾಡವ್ರೆ ಅಂಗಡಿಯಲ್ಲಿದ್ರಲ್ಲ ಅಂಗಡಿ ತಾವು ಮಾಡವ್ರೆ ಮಾಡಿದಾಗ ಹೇಳಿದ್ರಂತೆ ಯಪ್ಪ ಎಲ್ಲಿದ್ಯಪ್ಪ ಅಂದದಕ್ಕೆ ಅಪ್ಪ ಊಟಕ್ಕೆ ಹೋಗ್ತಾ ಇದ್ದೀನಪ್ಪ ಕೆಲಸ ಮುಗೀತು ಅಂತ ಹೇಳಿದ್ರಂತೆ ಇವರು ಅಷ್ಟು ಬಿಟ್ರೆ ಸರ್ ನನಗಿನ್ನೇನು ಗೊತ್ತಿಲ್ಲ ಸರ್ ನಿನ್ನೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ ಹುಳಣ್ಣಾಗಿದ್ದೋ ರೇಷ್ಮೆ ಹುಳ ಮಡಗಕ್ಕೆ ಅಲ್ಲಿಗೆ ಹೋಗಿದ್ದೆ ಆವಾಗ ಈ ಊರವರೇ ನಮಗೆ ಫೋನ್ ಮಾಡಿದ್ರು ಸರ್ ಅಂದರೆ ಟಿ ವಿ ನೋಡ್ದ ಬಗ್ಗೆ ಅಂತ ಗೊತ್ತಿಲ್ಲ ಕಂಡ್ರೆ ಟಿ ವಿ ನಾನು ನೋಡಲಿಲ್ಲ ಹುಳಣ್ಣ ಆಯ್ತಾ ಇದ್ದೀನಿ ಸತ್ಯಲ್ಲಂಗೆ ಓರ್ತಾ ಇದ್ದೀನಿ ಅಂತ ಹೇಳಿದೆ 5:15 ಮಾಹಿತಿ ಗೊತ್ತಾಗಿದ್ದು ಸರ್ ಅದೇ ನಂದಿಸು ಅಂತ ತೋರಿಸ್ತಾ ಇದೆ ಮಂಡ್ಯದಿಂದ ನಂದಿಸು ಅಯ್ಯೋ ನಂದಿಸು ಮಸ್ತಾಗವ್ರೆ ಮಂಡ್ಯದವರು ಬಿಡೋ ಇಷ್ಟೇ ಅಂದದ್ದು ಸರ್ ನಾನು ಆವಾಗ ಬಂದು ನೋಡೋ ಅಷ್ಟರಲ್ಲಿ ಇಲ್ಲ ಭಾಗ್ಯ ನೋಡು ಒಂದು ಇಲ್ಲ ಸರ್ ಟಿ ವಿಲಿ ಬರ್ತಾ ಇರಲಿಲ್ಲ ನಂದಿಸು ಅಂತ ಬತ್ತಾಯಿತು ನನಗೆ ಓದಕ್ಕೆ ಬರ್ತಿರಲಿಲ್ಲ ಬರೀಕ್ ಬರ್ತಿರ್ಲಿಲ್ಲ ನಂದಿಸು ಅಂತ ಬತ್ತ ಅಯ್ಯೋ ಮಸ್ತನಿಗವ್ರೆ ನಂದಿಸುನವರು ಯಾವುದು ಗೊತ್ತಾಯ್ತಾ ಇಲ್ಲ ಕಣೋ ಅಂತ ಅಂದೆ ಮಾತ್ರ ಅಂದ್ರೆ ಎಷ್ಟು ವರ್ಷದಿಂದ ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರ ಹತ್ರ ಕೆಲಸ ಮಾಡ್ತಾ ಇರಲಿಲ್ಲ ಕೇಬಲ್ ಕೆಲಸ ಸರ್ ಅವ್ರು ಮಾಡ್ತಾ ಇದ್ದದ್ದು ಮಾಮೂಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದು ಗೊತ್ತು ಅವ್ರು ಏನು ಮಾಡ್ತಾ ಇದ್ರು ಅವ್ರ ಜೊತೆಲಿ ಏನು ಕಮಿಷನ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಇಲ್ಲ ಸರ್ ಅವೇ ನನಗೆ ಗೊತ್ತಿಲ್ಲ ಸರ್ ಏನು ಅಂತ ಹೇಳೋಣ ಸರ್ ನಾನು ಯಾವಾಗಲೂ ಕೂಲಿ ಮಾಡ್ಕೊಂಡು ನಿಂತಿದ್ದರು ಸರ್ ಇಲ್ಲಿ ನಾವು ಆ ಥರ ಹೋದ್ರೆ ಕೂಲಿ ಬಂದುಬಿಟ್ರೆ ಸರ್ ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್ ನಾನು ಸಿಟಿ ತುಳಿದೋಳಿ ಅಲ್ಲ ಸರ್ ಏನು ಅಂತ ಹೇಳೋಣ ಸರ್ ನಾನು ಬೆಂಗಳೂರಲ್ಲಿ ಇದ್ರು ಸರ್ ಅಂದರೆ ಯಾವ ಹ್ಯಾಬಿಟಿನೂ ಇಲ್ಲ ಸರ್ ಅವನಿಗೆ ಎಲ್ಲ ಇಲ್ಲೇ ಕೇಳಿ ಇವ್ರನ್ನ ಯಾರು ಅವ್ನು ಹೆಂಗಿದ್ದ ಅವ್ನು ಏನಿದ್ದ ಅಂತ ಯಾವತ್ತೂ ಈ ಕೆಲಸ ಮಾಡಿದವರೇ ಅಲ್ಲ ಸರ್ ಅಂದರೆ ನನಗೆ ಗೊತ್ತಿಲ್ಲ ಸರ್ ಇಲ್ಲ ಸರ್ ನಮ್ಗೆ ಅವು ಏನು ಗೊತ್ತಿಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್ ಹುಡುಗರ ಸವಾಸ ನನಗೇನು ಗೊತ್ತು ಸರ್ ಇನ್ನು ಸಾಕಾಗ್ದು ಏನು ಮಾಡೋದು ಸರ್ ನಮ್ಗೆ ಹೆದರಿಕೆ ಆಗ್ಲಿಲ್ಲ ಸರ್ ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಾಕೋದ್ರು ಕೂಲಿ ಮಾಡಿ ಸಾಕಿರೋದು ಸರ್ ನಾನು ಯಾಕೆ ತಮ್ಮಿಗೆ ಮಾಡೋರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್ ಹೆದರಿಕೆ ನನಗೆ ಸರ್ ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್ ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು ನನಗೇನೇ ಭಯ ಆಗಲ್ವ ಸರ್ ನನಗೆ ಅವರೇ ಒತ್ಕೊಂಡಿದ್ರು ಸರ್ ನಂದು ಏನು ಇರಲಿಲ್ಲ ಸರ್ ನನ್ನ ಗಂಡ ದಡ್ಡ ಅವ್ನಿಗೇನು ಗೊತ್ತಾಗೋದಿಲ್ಲ ಸರ್ ಅವ್ರೊಂದು ಅಂಗಡಿ ಹಾಕ್ಕೊಟ್ಟಿದ್ದ ಸರ್ ಅವ್ರಿಗೆ ನೀನು ಎಲ್ಲೂ ಹೋಗ್ಬೇಡ ಹಣ ಅನ್ಕಂದು ಅವ್ರಿಗೆ ಬಿಟ್ರೆ ಇನ್ನು ಯಾವ ಕೆಲಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವರು ನಾವು ಆ ಥರ ಇದ್ರೆ ಕಬ್ಗೆ ಹೋಯ್ತಿದ್ದೆ ಸರ್ ನನ್ನ ಮಗನೇ ಎಲ್ಲ ಸಾಡಾಡ್ತಾನೂ ಮಾಡ್ತಾಯಿದ್ದು ನಮಗೆ ಇವಾಗ ನನ್ನ ಗಂಡನ ತಮ್ಮನಿಗೂ ಸರಿಯಾಗಿರೋನು ಕೊಡ್ದೇನೆ ಅವಳ ಜೀವನನೂ ಅವನೇ ಮಾಡ್ತಾಯಿದ್ದ ಸರ್ ಹಿಂಗೆ ಮಾಡೋನೆ ಅಂತ ನಮ್ಗೆ ಏನು ಗೊತ್ತು ಸರ್ ಸಿಗಾಕ್ಸವ್ರೆ ಸರ್ ಅವ್ನು ನಮ್ನ ಯಾವತ್ತೂ ಕೆಟ್ಟವನಲ್ಲ ಸರ್ ಅವನು ಸಿಗಾಕ್ಸಿರೋದೇ ಇದು ಎರಡನೇ ಮಾಡಿರೋದೇ ಇದು ಸರ್ ಅವನು ಯಾರು ಮಾಡೋರೆ ಅಂತ ಕೇಳಿದ್ರೆ ಸರ್ ನಾನು ನಮಗೆ ಗೊತ್ತಿಲ್ಲ ಸರ್ ಅದು ಆದ್ರೆ ಇಷ್ಟು ಮಟ್ಟಿಗೆ ಬೆಳೀತದೆ ಅಂತ ನಾನು ಅನ್ಕೊಂಡು ಇರಲಿಲ್ಲ ಸರ್ ಹೋಗಿಲ್ಲ ಸರ್ ನಮ್ಗೆ ಯಾರು ಹೆಲ್ಪ್ ಇಲ್ಲ ಸರ್ ಮಾಡಿಲ್ಲ ಸರ್ ಕೊಲೆ ಆಗಿರೋ ರೇಣುಕಾ ಪ್ರಸಾದ್ ಇದಾರಲ್ಲ ಅವ್ರು ಕೂಡ ನಿಮ್ ತರದ್ದು ಸಣ್ಣ ಕುಟುಂಬ ಬಡ ಕುಟುಂಬ ಪಾಪ ಅವ್ರ ಹೆಂಡತಿನೂ ಕೂಡ 5 ತಿಂಗಳಾಗಿತ್ತು ಕೊಲೆ ಆಗ್ತಾನೆ ಅಂತಂದ್ರೆ ಅದೇನು ಅಂತ ನನಗೆ ಗೊತ್ತಿಲ್ಲ ಸರ್ ನನಗೆ ಓದಕ್ಕೆ ಬರ್ತದ ಬರೀಕ್ ಬರ್ತದ ನಮಗೆ ಊರವ್ರು ಫೋನ್ ಮಾಡೋ ಗಂಟು ನನಗೆ ಗೊತ್ತಿಲ್ಲ ಸರ್ ಊರವ್ರು ಫೋನ್ ಮಾಡಿದ್ಮೇಲೆ ಹಿಂಗೆ ಆಗದೆ ಅನ್ನೋ ಬಗ್ಗೆ ಅಂತ ಅಂದಮೇಲೆ ಅಣ್ಣ ನನ್ನ ದಿವಸನವ್ರು ಮಸ್ತಾಗಿಲ್ಲ ಬಿಡೋಣ ಅಂತ ಅಂದದ್ದು ನಿಜ ನಾನು ಅಂದರೆ ಫೋಟೋ ನೋಡ್ಬಿಟ್ಟಿದ್ರಾರು ನನಗೆ ಜೀವ ಡಗ್ಗಂತಿರ್ತು ಫೋಟೋ ಬರ್ತಾ ಇರಲಿಲ್ಲ ಸರ್ ಅವಾಗ ಫೋಟೋ ಬರ್ತಾ ಇರಲಿಲ್ಲ ನಾನು ಇದೇ ನಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ನಾನು ಹುಳ ಆಯ್ತಾ ಇದ್ದೀನಿ ಹೋಗು ಮಗ ಅಂತ ಅಂದೆ ನಾನು ಅಯ್ಯೋ ಮಸ್ತನಿಗೆ ಅವರೇ ಮಂಡಿದಳ್ಳಿ ನಂದಿಸನ್ನೋರು ಏನು ನನಗೆ ಗೊತ್ತಾಗದೆ ಹೋಗು ಮಗ ಹೊರಗೆ ಓದಕ್ಕೆ ಬಂದೋದಿ ಅಂತ ಅಂದದ್ದು ನಿಜ ನಾನು ಆವಾಗ ಇವ್ರು ಹೇಳಿದ್ರು ಹಂಗಂತ ತಿರ್ಗಾ ರಾತ್ರಿ 5:15 ಸಂಜೆ 5:15 ಇದೇನೆಲ್ಲ ಹಿಂಗೆ ಒಬ್ಬಿಯ ಫೋನ್ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಹೋಗಿ ಹಾಕೋದಕ್ಕೆ ನನಗೆ ಓದಕ್ಕೂ ಗೊತ್ತಾಯಿಲ್ಲ ಬರೀಕ್ಕೂ ಗೊತ್ತಾಯಿಲ್ಲ ಫೋಟೋನು ಗೊತ್ತಾಯ್ತಲ್ಲ ಅಕ್ಷರನೂ ಗೊತ್ತಾಯ್ತಾಯಿಲ್ಲ
ಆವಾಗ ಹೋಗು ಯಾರೋ ಕಾಣಕನ ಅಂದ್ಬಿಟ್ಟು ಹೊಂಟೋದೆ ನಾನು ಆಚೆಗೆ. ಈಗ ಕನ್ಫರ್ಮ್ ಆಗಿದ್ಯಮ್ಮ, ಈಗ ನಿಮ್ಮ ಮಗ ಅರೆಸ್ಟ್ ಆಗಿನ ಅಂತ ಕನ್ಫರ್ಮ್ ಆಗಿದ್ಯಾ? ಯಾರು ಮಾಹಿತಿ ಮತ್ತೆ ಆಮೇಲೆ ಯಾರು ಕೊಟ್ಟಿದ್ದು? ಅಯ್ಯೋ ಇದ್ರಲ್ಲಿ ನೋಡಿದೆ ಸರ್ ಮೊಬೈಲಲ್ಲಿ ಟಿವಿಲಿ. ಈಗ ನಿಮ್ಮ ಮಗ ಅಂತ ಗೊತ್ತಾಗಿದ್ಯಾ? ನನ್ನ ಮಗ ಅವನೇ ಸರ್. ಅಂದ್ರೆ ಅವ್ನು ಮಾಡಿಲ್ಲ ಸರ್ ಕೊಲೆ. ಆಯ್ತಮ್ಮ, ಈಗ ಮಾಡಿಲ್ಲ ನಿಮ್ಮ ಮಗ, ಅದೆಲ್ಲ ಸೆಕೆಂಡರಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈ ರೀತಿ ಒಬ್ಬ ಬಡವ್ರ ಮಗ ಅರೆಸ್ಟ್ ಆಗಿರುವಂತ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಆದ್ರೂ ನಮ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಯಿಲ್ಲ ಸರ್. ನನಗೆ ಒತ್ತಾರೆ ಎದುರು ತಿನ್ನೋಕ್ಕಿಲ್ಲ ಸರ್. ಇಂಥ ಕೆಲಸ ಮಾಡೋನೇ ನಾನು ನಂಬಿಕೆ ಮಾಡೋದಿಲ್ಲ ಸರ್. ಎಲ್ರಿಗೂ ಅವನೇ ಹೇಳ್ತಿದ್ದ, ಯಾಕೆ ಕಸಬು ಹೋಗ್ಬಿಡಿ ಕಟ್ರಲ್ಲ ಅಂತ ಹೇಳ್ತಿದ್ದಾನೆ ಅವನು ಸರ್. ಅಲ್ಲಮ್ಮ, ನಿಮ್ಮ ಮಗನ ಪಾತ್ರ ಇಲ್ಲ ಅಂತ ನೀವು ಹೇಳ್ತಿದ್ರಿ, ಈ ರೀತಿ ಕೊಲೆ ಆಗಿದೆಯಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನನಗೆ ಏನು ಗೊತ್ತಿಲ್ಲ ಸರ್.